ಇವಾಗ ನಮ್ಮ ಮನೇಲಿ ಯಾರಾದ್ರೂ ಫ್ಯಾಮಿಲಿನಲ್ಲಿ ಯಾರೋ ವೈದ್ಯರಿದ್ದಾರೆ, ಯಾರೋ MBBS ಮೆಡಿಕಲ್ ಸ್ಟೂಡೆಂಟ್ಸ್ ಇದ್ದಾರೆ ಅಂದ್ರೆ ಒಂದು ಸೇಫ್ಟಿ. ಇಮ್ಯಾಜಿನ್ ನೀವು ಇಷ್ಟು ಜನ ಮೆಡಿಕಲ್ ಸ್ಟೂಡೆಂಟ್ ನ ತಯಾರು ಮಾಡ್ತಿದ್ರಿ ಅಂದ್ರೆ ನಮ್ಮ ದೇಶ ಆರೋಗ್ಯದ ವಿಚಾರದಲ್ಲಿ ಎಷ್ಟು ಸೇಫ್ ಆಗಿರುತ್ತೆ, ಯೋಚನೆ ಮಾಡೋ ಹಾಗೆ ಇಲ್ಲ. ನಾನು ಒಂದು ಎಕ್ಸಾಂಪಲ್ ಹೇಳ್ತೀನಿ. ಚಂದನ್ ಕಮ್ ಆನ್ ದ ಸ್ಟೇಜ್. ಮೇಡಮ್, ನಾನು ಪರಿಶ್ರಮ ಕಟ್ಟಿದಾಗ ಈ ಹುಡುಗ ಟ್ರೈನ್ ಅಲ್ಲಿ ಹೋಗುವಾಗ ಬಿದ್ದೋದ ಮ್ಯಾಮ್. ಮಂಡ್ಯ ಹಾಸ್ಪಿಟಲ್ ಇಂದ ಬೆಂಗಳೂರಿಗೆ ಎತ್ಕೊಂಡ್ ಬಂದ್ವಿ, ಆಂಬುಲೆನ್ಸ್ ಅಲ್ಲಿ ತಂದ್ವಿ, ಗ್ಯಾರಂಟಿ ಕೊಡಕ್ಕಾಗಲ್ಲ ಅಂದ್ರು. ನಮಗ್ ಗೊತ್ತಿಲ್ಲ, ನಾವು ತಂದು ಸೂಪರ್ ಸ್ಪೆಷಾಲಿಟಿಲಿ ಅಡ್ಮಿಟ್ ಮಾಡ್ಬಿಟ್ವಿ. ನಮ್ಗೆ ಎಕ್ಸ್ಪೆನ್ಸ್, ನಮ್ಮ ಹತ್ರ ಕಾಸಿಲ್ಲ. ನಾನು ಪರಿಶ್ರಮ ನೀಟ್ ಅಕಾಡೆಮಿ ಕಟ್ಟಿದ್ದೀನಿ, ನನ್ನ ಹತ್ರ ದುಡ್ಡಿಲ್ಲ. ಅಡ್ಮಿಟ್ ಮಾಡ್ಬಿಟ್ಟೆ. 2 ಡೇಸ್ಗೆ 3.5 ಲಕ್ಷ ಬಿಲ್ ಆಯ್ತು. ಅವತ್ ಬೇರೆ ಕೋವಿಡ್ ಸೀಸನ್, ಯಾರು ಸಾಲ ಕೊಡ್ತಿಲ್ಲ, ನನ್ನ ಹತ್ರ ದುಡ್ಡಿಲ್ಲ. ಆಗ ನಮ್ಮ ಹನುಮಂತರಾವ್ ಸರ್, ನಾನು, ನನ್ನ ಹತ್ರ ಇರೋ ಇದೆಲ್ಲ ಮಾಡಿ ಅವನು 3.5 ಲಕ್ಷ ಬಿಲ್ ಆಯ್ತು 2 ಡೇಸ್ಗೆ. ಅವತ್ತು ದುಡ್ಡೇ ಇರ್ಲಿಲ್ಲ ಮ್ಯಾಮ್. ನನ್ನ ಕೈಯಲ್ಲಿ ಒಂದು ರಿಂಗ್ ಇತ್ತು, ಆ ರಿಂಗ್ನು ಇಟ್ವಿ. ಇವತ್ತು ನನಗೆ ಆ ರಿಂಗ್ ಇಟ್ಟು ಆ ಹುಡುಗನ ತಗೊಂಡ್ಬಂದು ಮತ್ತೆ ನನ್ನ ಮನೇಲಿ ಕೂತು ಓದಿಸ್ದೆ. ಇವತ್ತು ಹುಡುಗ ಮೈಸೂರು ಮೆಡಿಕಲ್ ಕಾಲೇಜಲ್ಲಿ ಓದ್ತಾ ಇದ್ದಾನೆ ಮೇಡಮ್. ಸೂಪರ್. ಎಲ್ಲಿ ಚಂದನ್ ಅವರು ಮೇಡಮ್, ನನ್ನನ್ನು ಯಾರು ಏನ್ ಮಾತಾಡಿದ್ರು ಆ ಹುಡುಗನ ತಾಯಿ ಆಶೀರ್ವಾದ ನನ್ನ ಕಾಪಾಡಲ್ವಾ ಮೇಡಮ್? ಖಂಡಿತ ಸರ್. ಇವತ್ತು ನಮ್ಮ ಲಿಂಗರಾಜು ಇದ್ದಾನೆ, ಆ ಹುಡುಗ, ಇಂಥವ್ರು ಬಹಳಷ್ಟು ಜನ. ಯಾಕೆಂದ್ರೆ ಬಡವ್ರ ಮಕ್ಳೇ, ಬಡವ್ರ ಕಷ್ಟ ಗೊತ್ತಿರುತ್ತೆ. ನಿಜ. ಬಹಳಷ್ಟು ಜನ ಹೇಳ್ತಾರೆ ಏನು ಪರಿಶ್ರಮದಲ್ಲಿ ಫೀಸ್ ಜಾಸ್ತಿ ಅಂತ. ಮೇಡಮ್, ಬೆಂಗಳೂರಲ್ಲಿ ನನ್ನ ಪೇರೆಂಟ್ಸ್ಗೆ ಹೇಳಕ್ ಇಷ್ಟಪಡ್ತೀನಿ, 2.5 3 ಕೋಟಿ ರೂಪಾಯಿ ನನಗೆ ವಾಟರ್ ಬಿಲ್ ಬರುತ್ತೆ ಮೇಡಮ್. ಟ್ಯಾಂಕರ್ ಬಿಲ್ಲು, ಕಾವೇರಿ ವಾಟರ್ ಫೀಸ್ ಕಟ್ಟಿದ್ರೆ ನಾನು 54,000 ಡೈರೆಕ್ಟ್ GST ಕಟ್ತಾ ಇದ್ದೀನಿ. ನಾವು ಒಬ್ಬರ ಹತ್ರ ಕ್ಯಾಶ್ ತಗೊಳ್ಳಲ್ಲ, DDL ತಗೊಳ್ಳೋದು. ಯಾಕಂದ್ರೆ ರಾಜಕಾರಣದಲ್ಲಿ ಬೇರೆ ಇದೀನಲ್ಲ, ಕ್ಯಾಶ್ ತಗೊಳಂಗಿಲ್ಲ. ಈಗ ಜಾಸ್ತಿ ಪ್ರೀತಿಸೋರು ಇದಾರೆ ಕರ್ನಾಟಕದಲ್ಲಿ. ನನಗೆ 54,000 GST ಕಟ್ತೀನಿ ಮೇಡಮ್. ಮಿಕ್ಕಿದ ದುಡ್ಡಲ್ಲಿ ಸ್ಟೂಡೆಂಟ್ಸ್ಗೆಲ್ಲ ಖರ್ಚು ಮಾಡಿ ನನಗೊಂದು 15-20 ಸಾವಿರ ಉಳಿದ್ರೆ ಹೆಚ್ಚು ಮೇಡಮ್ ಒಂದು ಸ್ಟೂಡೆಂಟ್ಗೆ. ಅದ್ರ ಮೇಲೆ ಮತ್ತೆ 25% ಇನ್ಕಮ್ ಟ್ಯಾಕ್ಸ್ ಕಟ್ತೀನಿ ಮೇಡಮ್. ಅದ್ರಲ್ಲಿ ಉಳಿಯುತ್ತಲ್ಲ ಮೇಡಮ್, ಆ ದುಡ್ಡಲ್ಲಿ ಮೊನ್ನೆ 25,000 ಜನ ಕನ್ನಡ ಮೀಡಿಯಂ ಮಕ್ಕಳಿಗೆ ಬಟ್ಟೆ ಕೊಡಿಸಿದ್ದೀನಿ ಮೇಡಮ್. ಸೂಪರ್. ಆ ದುಡ್ಡಲ್ಲಿ ಸೂಪರ್ 60 ಪ್ರೋಗ್ರಾಮ್ ಮಾಡಿದೀನಿ ಮೇಡಮ್. ಆ ದುಡ್ಡಲ್ಲಿ ಆಂಬುಲೆನ್ಸ್ ರನ್ ಮಾಡ್ತಿದೀನಿ ಮೇಡಮ್. ನನ್ನ ಕೇಳಿದ್ರು, ಏನ್ ಬಟ್ಟೆ ಖರ್ಚು ಮಾಡ್ತಿದ್ದಾನೆ ಇವನು, ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇದು ಕೊಟ್ಟ. ನಾನು ಹೇಳಿದೆ, ಭಗವಂತ ಒಂದು ಅವಕಾಶ ಕೊಟ್ಟಿದ್ದಾನೆ. ಇನ್ನು ನನ್ನ ಕೆಲವರು ಹೇಳ್ತಾ ಇರ್ತಾರೆ, ಸರ್ ದೇವರ ಆಶೀರ್ವಾದ, ನೀವು ನಿಮ್ ಸ್ಪೀಡ್ ಕಡಿಮೆ ಮಾಡ್ಕೊಂಡ್ರೆ ಇನ್ನೊಂದ್ಸಲ MLA ಆಗ್ತೀರಾ. ಮೇಡಮ್, ತಂದೆ ತಾಯಿ ಇಲ್ದಿರ ನನ್ನಂತ ಹುಡುಗ ಒಂದ್ಸಲ MLA ಆಗೋದ ಲೈಫ್ ಟೈಮ್ ಅಚೀವ್ಮೆಂಟ್ ಮೇಡಮ್. ಮತ್ತೆ ಈಗ ಆಗಿರೋ ಅವಕಾಶದಲ್ಲಿ ಸ್ಪೀಡ್ ಕಡಿಮೆ ಮಾಡ್ಕೊಂಡು ಕ್ಯಾಲ್ಕುಲೇಷನ್ಸ್ ಬಿದ್ದು ದಾನ ಧರ್ಮ ಮಾಡೋದನ್ನ ಕಡಿಮೆ ಮಾಡಿ ಕಮರ್ಷಿಯಲ್ ಆಗಿ ಅಲ್ವಾ. ನಾನು ಹೇಳೋದು ಇಷ್ಟೇ, ಅವಕಾಶ ಸಿಕ್ಕಿದರೆ 5 ವರ್ಷ ಎಷ್ಟು ಒಳ್ಳೇದು ಮಾಡ್ಬೇಕು ಅಷ್ಟು. ನಾವು ಸೋಲಕ್ಕೆ ಬೆಂಗಳೂರಿಗೆ ಬಂದವರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.